ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಇಂದ ಹಾರ್ಯಾಗ ನಾವು ಸ್ವಲ್ಪ ಜಲ್ದಿನೇ ಇದ್ದೀನಿ. ಫಸ್ಟಿಗೆ ಜಳಕ ಎಲ್ಲ ಮಾಡಿ ತಯಾರಾಗಿ ನಾ ಸೀದಾ ಬಂದದ್ದು ಗೋಡಾನ್ಕ ಯಾಕಂದ್ರೆ ಒಂದು ಡೆಕೋರೇಷನ್ ಅದರ ಮಾಡಿ ಬರೋದೈತ್ರಿ. ಅದ್ರ ಸಲುವಾಗಿ ಫಸ್ಟ್ ಗೋಡಾನ್ಕ್ ಬಂದ್ ಗಾಡಿಯಾಗ ಮಟೀರಿಯಲ್ ಎಲ್ಲ ತುಂಬ್ಕೊಂಡು ನಾವು ಹೊಂಟ್ರು ಸೀದಾ ಕೆಲ್ಸಕ್ಕೆ ಬಂದ್ ಪೈಲ ಪಡದ ಎಲ್ಲ ಕಟ್ಕೊಂಡ್ ತಯಾರು ಮಾಡಿದ್ವು. ಪಡದ ಕಟ್ಟೋದಾಗ ಒಂದು ಸಣ್ಣ ತೊಟ್ಲ ಒಂದು ಹಚ್ಚಿದ್ದು. ಈ ಕಡೆ ಪಾರ್ಟಿದವ್ರು ಅಂದ್ರು ನಾಷ್ಟ ತಯಾರಾಗೈತಿ ಬಾ ಅಂತೇಳಿ. ನಾಷ್ಟಕ್ಕೆ ಏನೈತೆ ನೋಡ್ರು ನಾವು ಉಪ್ಪಿಟ್ಟು ಮಾಡಿರೋರು. ಪೈಲ ಉಪ್ಪಿಟ್ಟೆಲ್ಲ ತಿಂದು ಮುಗಿಸಿನಿ. ಉಪ್ಪಿಟ್ಟು ತಿಂದಿ ನಮ್ ದೋಸ್ತ್ ಫೋನ್ ಹಚ್ಚಂದ ನನ್ ಜರ ಹಾಕೊಳ್ತಕ ಬಿಟ್ಟು ಬರವ ಅಂತೇಳಿ. ಅದ್ರ ಸಲುವಾಗಿ ನಾ ಅವ್ನ್ ಬಿಡಕ್ ಹಾಕೊಳಕ್ ಹೊಂಟಿದ್ರಿ. ಅದಕ್ಕೆ ಪೈಲ ಚಾ ಕುಡುದು. ಚಾ ಎಲ್ಲ ಕುಡ್ದಾದ ಕೂಡಲೇ ಅವ್ನು ಹಾಕೊಳ್ ಬಸ್ ಸ್ಟ್ಯಾಂಡ್ ಮ್ಯಾಗ ಬಿಟ್ಟ ನಾ ಸೀದಾ ಮನಿ ಕಡೆ ಬನ್ನಿ. ಇಲ್ಲಿ ರೂಮ್ದಾಗ ಬಂದು ನೋಡಿದ್ಗೆ ನಮ್ಮ ಹುಡುಗರೆಲ್ಲ ದುಮ್ಡಿ ಹಾಕೋದ್ ಕೂತಿರು. ದುಮ್ಡಿ ಯಾಕೆ ಹಾಕತ್ತಾರ ಅಂತ ಕೇಳೋಣ. ಆಮೇಲೆ ನಂಗೆ ಗೊತ್ತಾಯ್ತು ನಮ್ಮ ದೋಸ್ತರೆಲ್ಲ ಟ್ರಿಪ್ಪಿಗೆ ಹೋಗೋರ ಪ್ಲಾನ್ ಮಾಡಕತ್ತಿರು. ಹಂಗ ನಾನು ಅವ್ರ ಸಂಗಟ ದುಮ್ಡಿ ಹಾಕೋದ್ ಕೂತೀನಿ. ಆಟ್ರೋಗ ಮಾಲಕ್ ಫೋನ್ ಮಾಡನ್ಕತ್ತ ಕೆಲ್ಸಕ್ಕೆ ಹೋಗೋದಿಜ್ ಬಾ ಅಂತೇಳಿ ಅಂದ. ಮತ್ತೇನ್ರಿ ಅದ್ರ ಸಲುವಾಗಿ ನಾ ಡೈರೆಕ್ಟ್ ಗೋಡಾನ್ಕು ಬಂದ್ ಗೋಡಾನ್ದಾಗಿನ ಮಟೀರಿಯಲ್ ಎಲ್ಲ ಗಾಡಿಯಾಗ ತುಂಬಿ ನಾವು ಸೀದಾ ಹೊಂಟು ಹಾಕೊಳಕ. ಏನ್ ಮುಂದೆ ನಿಮಗೆ ಕಾಣತೈತಲ್ಲ ಇದ ಹೋಟೆಲ್ದಾಗ ನಮ್ದು ಕೆಲಸ ಚಾಲು ಇತ್ತು. ಪಟ ಗಾಡಿಯ ಮಟೀರಿಯಲ್ ಎಲ್ಲ ಇಸ್ಕೊಂಡು ಪೈಪ್ ಎಲ್ಲ ಹಿಂಗ್ ನಿಲ್ಸಿದ್ವು. ಪೈಪ್ ಎಲ್ಲ ನಿಲ್ಸಿದ್ಕು ಇಲ್ಲಿ ಚಾ ತಂದ್ರು. ಚಾ ಕುಡ್ಕೊಂಡು ಮತ್ತೆ ನಾವು ಕೆಲಸ ಚಾಲು ಮಾಡಿದ್ವು. ಕೆಲಸ ಚಾಲು ಮಾಡ್ಕಿದಪ್ಪ ಎಲ್ಲ ಹೊಟ್ಟೆ ಭಾಳ ಹಸುವಾಗಿದ್ದು. ಅದ್ರ ಸಲುವಾಗಿ ಮನಿ ಕಡೆ ಬಂದು ಊಟ ಎಲ್ಲ ಮಾಡಿ ನಾವು ಡೈರೆಕ್ಟ್ ಬಂದು ಕೆಲಸದ ಮ್ಯಾಗ ಇಲ್ಲಿ ಬಂದು ಪಡದ ಎಲ್ಲ ಕಟ್ಕೊಂಡು ತಯಾರು ಮಾಡಿದ್ವು. ಪಡದ ಎಲ್ಲ ಕಟ್ಟೋದಾಗನ ಡೆಕೋರೇಷನ್ ಮಾಡಿದ್ವು. ಅದ್ರ ಸಲುವಾಗಿ ನಮ್ಮ ಮಾಲಕ ಪೈಲ ಬಲೂನ್ ಉಗಿಸ್ಕೊಡಕ್ ಹೇಳಿದ್ವು. ಫೈನಲ್ ಆಗಿ ನಾವು ಮಾಡಿದ ಡೆಕೋರೇಷನ್ ಈ ತರ ಕಾಣಕತ್ತಿತ್ತು. ಡೆಕೋರೇಷನ್ ಯಾವ ತರ ಕಾಣಕತ್ತೈತಿ ಒಂದು ಕಮೆಂಟ್ ನೆಕ್ಕೆ ಹಾಕ್ರಿ. ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬರ್ತಾ ಹಂಗ ಒಂದೊಂದ್ ಕಪ್ ಚಾ ಕೊಡು ಡೈರೆಕ್ಟ್ ಅಲ್ಲಿಂದ್ರ ಬರುತ್ತೆ ಥಂಡಿ ಭಾಳ ಆತಾಗಡಿ ಜರ ಕಾಸ್ಕೋದ್ ಕೂತಿದ್ದು ಹಂಗ. ಇಷ್ಟ ಹೇಳಿ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೇನೆ. ಸಿಗುನು ಮತ್ತೊಂದು ಲಾಗ್.